ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನವೆಂದು ಆಚರಿಸಲಾಗುತ್ತೆ ಅನ್ನೋ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಆದರೆ ಈ ದಿನ ಯಾವಾಗ ಮತ್ತು ಹೇಗೆ ಪ್ರಾರಂಭ ಆಯಿತು, ಇದರ ಹಿಂದಿನ ಕಾರಣ ಏನು ಅನ್ನೋದನ್ನ ಮಾತ್ರ ಬಹಳ ಕಡಿಮೆ ಜನರು ಹೇಳಬಲ್ಲರು. ವಿಕಿಪೀಡಿಯಾದ ಪ್ರಕಾರ ಮೊದಲ ಮಹಿಳಾ ದಿನವನ್ನು 1909 ಫೆಬ್ರವರಿ 28ರಂದು ನ್ಯೂಯಾರ್ಕ್ನಲ್ಲಿ ಅಮೆರಿಕದ ಸಮಾಜವಾದಿ ಪಕ್ಷವು ಆಚರಿಸಿತು. 1910ರಲ್ಲಿ ರಷ್ಯಾದ ಕ್ರಾಂತಿಯ ಪಿತಾಮಹ ವ್ಲಾಡಿಮಿರ್ ಲೆನಿನ್ ಕೋಪನ್ಹ್ಯಾಗನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಮಹಿಳಾ ಮಂಡಳಿಯಲ್ಲಿ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುವುದು ಅಂತ ಘೋಷಿಸಿದರು. ಅಂದಿನಿಂದ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಹೊಂದಿರುವ ದೇಶಗಳಲ್ಲಿ ಈ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು. ಇದರ ಇತಿಹಾಸವನ್ನು ನೋಡಿದಾಗ ಈ ದಿನವನ್ನು ಮಹಿಳೆಯರ ಹಕ್ಕುಗಳಿಗಾಗಿನ ಸಾಮೂಹಿಕ ಹೋರಾಟವನ್ನು ತೋರಿಸಲು ಇದನ್ನು ಆಚರಿಸಲಾಗಿದೆ ಅನ್ನೋದು ಸ್ಪಷ್ಟವಾಗುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಕಮ್ಯುನಿಸ್ಟ್ ಸಿದ್ಧಾಂತದ ಮಹಿಳೆಯರು ಮತ್ತು ಪಾಶ್ಚಿಮಾತ್ಯ ಸ್ತ್ರೀವಾದಿ ಸಂಘಟನೆಗಳು ತಮ್ಮ ಚಳುವಳಿಗಳ ಮೂಲಕ ಈ ದಿನವನ್ನು ಆಚರಿಸಿದವು. ಮಹಿಳಾ ದಿನವನ್ನು ಆಚರಿಸಿದವರಲ್ಲಿ ಮುಖ್ಯವಾಗಿ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತದ ಜನರು ಸೇರಿದ್ರು. ಅವರ ಪ್ರಯತ್ನಗಳಿಂದಾಗಿ ಈ ದಿನವು ಪಾಶ್ಚಿಮಾತ್ಯ ಪ್ರಪಂಚದಲ್ಲಿಯೂ ಜನಪ್ರಿಯವಾಯಿತು ಮತ್ತು 1975ರಿಂದ ಇದನ್ನು ವಿಶ್ವಸಂಸ್ಥೆಯು ಆಚರಿಸಲು ಪ್ರಾರಂಭಿಸಿತು. 2001ರಲ್ಲಿ ಇದಕ್ಕೆ ಸಂಬಂಧಿಸಿದ ವೆಬ್ಸೈಟ್ ಅನ್ನು ಸಹ ರಚಿಸಲಾಯಿತು ಮತ್ತು ಈ ದಿನವನ್ನು ಕಾರ್ಪೊರೇಟ್ ಜಗತ್ತಿನಲ್ಲಿಯೂ ಆಚರಿಸಲು ಪ್ರಾರಂಭಿಸಲಾಯಿತು. ಕಾರ್ಪೊರೇಟ್ ವಲಯದ ಒಳಗೊಳ್ಳುವಿಕೆಯಿಂದಾಗಿ ಈ ದಿನದ ಮೂಲ ಉದ್ದೇಶವಾದ ಸಾಮಾಜಿಕ ಸುಧಾರಣೆಯು ಕ್ರಮೇಣ ವಾಣಿಜ್ಯಿಕ ತಿರುವು ಪಡೆಯಲಾರಂಭಿಸಿತು. ತಾಯಂದಿರ ದಿನ ಮತ್ತು ತಂದೆಯರ ದಿನ ವಾಣಿಜ್ಯೀಕರಣಗೊಂಡ ಹಾಗೇನೆ ಈ ದಿನವೂ ಸಹ ವಾಣಿಜ್ಯೀಕರಣಗೊಂಡಿತು. ಅಫ್ಘಾನಿಸ್ತಾನ, ಅರ್ಮೇನಿಯಾ, ಅಜರ್ಬೈಜಾನ್, ಬೆಲಾರಸ್, ಕಾಂಬೋಡಿಯಾ, ಚೀನಾ, ಕ್ಯೂಬಾ, ಜಾರ್ಜಿಯಾ, ಜರ್ಮನಿ, ಕಜಾಕಿಸ್ತಾನ್, ನೇಪಾಳ, ರಷ್ಯಾ, ತಜಕಿಸ್ತಾನ್, ಉಗಾಂಡಾ, ಯುಕ್ರೇನ್, ಉಜ್ಬೇಕಿಸ್ತಾನ್, ಜಾಂಬಿಯಾ ಮುಂತಾದ ದೇಶಗಳಲ್ಲಿ ಈ ದಿನವನ್ನು ಸಾರ್ವಜನಿಕ ರಜಾ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಭಾರತದಲ್ಲೂ ಕೂಡ ಆಚರಿಸಲು ಪ್ರಾರಂಭಿಸಲಾಯಿತು. ಆದರೆ ಇದು ನಿಜವಾಗಿಯೂ ಅಗತ್ಯ ಇದೆಯಾ ಅಥವಾ ಇಲ್ವಾ ಅಂತ ನಾವು ಯಾವತ್ತಾದರೂ ಯೋಚಿಸಿದ್ದೇವಾ ಅನ್ನೋದು ಪ್ರಶ್ನೆ. ಭಾರತದಲ್ಲಿ ಮಹಿಳೆಯರ ಗೌರವ ಮತ್ತು ಸ್ಥಾನಮಾನ. ನಮ್ಮ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಮತ್ತು ಗೌರವವನ್ನು ನೀಡಲಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಕಾಳಿ ಮುಂತಾದ ದೇವತೆಗಳನ್ನು ಪುರುಷ ದೇವರು ಮತ್ತು ದೇವತೆಗಳೊಂದಿಗೆ ಪೂಜಿಸಲಾಗುತ್ತದೆ. ಮಹಾಭಾರತ ಮತ್ತು ರಾಮಾಯಣದಲ್ಲಿ ಗಾರ್ಗಿ, ಮೈತ್ರೇಯಿ, ಅನಸೂಯ ಮತ್ತು ಅರುಂಧತಿಯಂತಹ ವಿದ್ವಾಂಸ ಮಹಿಳೆಯರ ಉಲ್ಲೇಖವಿದೆ. ತಮಿಳು ಮಹಾಕಾವ್ಯಗಳಲ್ಲಿ ಕಣ್ಣಗಿ ಎಂಬ ಮಹಿಳೆಯನ್ನು ದೇವತೆಯಾಗಿ ಪೂಜಿಸಲಾಗುತ್ತಿತ್ತು. ಬೌದ್ಧರ ಕಾಲದಲ್ಲಿಯೂ ಸಹ ಮಹಿಳೆಯರು ಸನ್ಯಾಸಿನಿಯರಾಗುವ ಮೂಲಕ ಆಧ್ಯಾತ್ಮಿಕ ಹಾದಿಯಲ್ಲಿ ಪ್ರಗತಿ ಸಾಧಿಸಿದರು. ಸ್ವಾತಂತ್ರ್ಯದ ನಂತರ ಭಾರತೀಯ ಮಹಿಳೆಯರು ಶಿಕ್ಷಣ, ರಾಜಕೀಯ ಮತ್ತು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಿದರು. ನಮ್ಮ ದೇಶವು ಒಬ್ಬ ಮಹಿಳಾ ಪ್ರಧಾನಿ ಮತ್ತು 2 ಮಹಿಳಾ ರಾಷ್ಟ್ರಪತಿಯರನ್ನು ಕೂಡ ಕಂಡಿದೆ. ಆದರೆ ಮಹಿಳಾ ಹಕ್ಕುಗಳಿಗಾಗಿ ಪ್ರಮುಖ ಚಳುವಳಿಗಳನ್ನು ನಡೆಸಿದ ಅಮೆರಿಕದಲ್ಲಿ ಇಲ್ಲಿಯವರೆಗೆ ಯಾವುದೇ ಮಹಿಳೆ ಅಧ್ಯಕ್ಷೆಯಾಗಲು ಸಾಧ್ಯವಾಗಿಲ್ಲ. ಇದು ಮಹಿಳಾ ಸಬಲೀಕರಣವು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ ಬೇರುಗಳನ್ನು ಹೊಂದಿದೆ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಮಹಿಳಾ ಸಬಲೀಕರಣದ ನಿಜವಾದ ಅರ್ಥ. ಇಂದಿನ ಕಾಲದಲ್ಲಿ ಮಹಿಳಾ ದಿನವನ್ನು ಆಚರಿಸುವುದರ ಅರ್ಥವು ಕೇವಲ ಔಪಚಾರಿಕ ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆ. ವಾಸ್ತವ ಏನಂದ್ರೆ ನಿಜವಾಗಿಯೂ ಸಬಲೀಕರಣದ ಅಗತ್ಯವಿರುವ ಮಹಿಳೆಯರು ಈ ದಿನ ಇನ್ಸ್ಟಾಗ್ರಾಮ್, ಟಿಕ್ಟಾಕ್ ಮತ್ತು ಇತರ ವೇದಿಕೆಗಳಲ್ಲಿ ಮಹಿಳೆಯರು ತಮ್ಮ ವೈಯಕ್ತಿಕ ಮತ್ತು ಸಾರ್ವಜನಿಕ ಚಿತ್ರಗಳನ್ನು ಸೋ-ಕಾಲ್ಡ್ ಪರಿಪೂರ್ಣವಾಗಿಸಲು ಒತ್ತಾಯಿಸಲ್ಪಡ್ತಾರೆ. ಇದು ಮಹಿಳೆಯರ ವಾಣಿಜ್ಯೀಕರಣ ಮತ್ತು ವಸ್ತುನಿಷ್ಠೀಕರಣದ ಒಂದು ಭಾಗವಾಗಿದೆ. ಜಂಕ್ ಫುಡ್, ಫ್ಯಾಷನ್ ಡಯಟ್ ಯೋಜನೆಗಳು, ಸಿಗರೇಟ್ ಮತ್ತು ಮದ್ಯಪಾನವನ್ನು ಸ್ವಾತಂತ್ರ್ಯದ ಸಂಕೇತಗಳನ್ನಾಗಿ ಮಾಡಲಾಗಿದೆ. ಇದರ ಪರಿಣಾಮವಾಗಿ ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಸಂತಾನೋತ್ಪತ್ತಿ ಸಮಸ್ಯೆಗಳು ಹೆಚ್ಚಾಗಲು ಪ್ರಾರಂಭಿಸಿವೆ. ಇದೇನಾ ಮಹಿಳಾ ಸಬಲೀಕರಣ?
ಮಹಿಳಾ ಸಬಲೀಕರಣ ಅಂದ್ರೆ ಪುರುಷರಂತೆ ಸಮಾನ ಹಕ್ಕುಗಳನ್ನು ಪಡೆಯೋದು ಮಾತ್ರವಲ್ಲ, ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು. ಮಹಿಳೆಯರಿಗೆ ಕಾನೂನು ಸೌಲಭ್ಯಗಳನ್ನು ಒದಗಿಸೋದ್ರಿಂದ ಮಾತ್ರ ಸಬಲೀಕರಣ ಆಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಕೆಲವು ಮಹಿಳೆಯರು ತಮ್ಮ ಗಂಡನ ಮೇಲೆ ದೌರ್ಜನ್ಯ ಎಸಗಲು ಕೌಟುಂಬಿಕ ಹಿಂಸಾಚಾರ ಕಾನೂನುಗಳನ್ನು ದುರುಪಯೋಗಪಡಿಸಿಕೊಂಡ್ರು. ಇದರ ಪರಿಣಾಮವಾಗಿ ಹಲವಾರು ಪುರುಷರು ಆತ್ಮಹತ್ಯೆ ಮಾಡಿಕೊಂಡರು. ಸಬಲೀಕರಣ ಅಂದ್ರೆ ಸಮತೋಲಿತ ಮತ್ತು ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸೋದು. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರ ಪಾತ್ರ. ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯನ್ನು ಕುಟುಂಬದ ಬೆನ್ನೆಲುಬು ಅಂತ ಪರಿಗಣಿಸಲಾಗುತ್ತೆ. ಕುಟುಂಬವು ಬಲವಾದ ಸಮಾಜದ ಅಡಿಪಾಯವಾಗಿದೆ ಮತ್ತು ಕುಟುಂಬದ ಸ್ಥಿರತೆಯು ಮಹಿಳೆಯರ ಬುದ್ಧಿವಂತಿಕೆ ಮತ್ತು ಸಹಿಷ್ಣುತೆಯನ್ನ ಅವಲಂಬಿಸಿರುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಎಂದು ಹೇಳಲಾಗುತ್ತದೆ. ಅಂದರೆ ಎಲ್ಲಿ ಮಹಿಳೆಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಅಲ್ಲಿನ ಮಹಿಳೆಯರು ಅವರಿಗೆ ಸಾಕಷ್ಟು ಬೆಂಬಲ ನೀಡಿದರು. ಸ್ವಾಮೀಜಿ ಪ್ರತಿಯೊಬ್ಬ ಮಹಿಳೆಯನ್ನು ಅಮ್ಮ ಅಂತಲೇ ಸಂಬೋಧಿಸ್ತಾ ಇದ್ರು. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯನ್ನು ತಾಯಿಯಂತೆ ಕಾಣಲಾಗುತ್ತದೆ ಮತ್ತು ಇದು ನಮ್ಮ ಸಂಸ್ಕೃತಿಯ ವಿಶೇಷತೆ ಅಂತ ಅವರು ಹೇಳಿದ್ದರು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾಮ್ ಅಥವಾ ಮಮ್ಮಿ ಎಂಬ ಪದಕ್ಕೆ ನಮ್ಮಲ್ಲಿನ ಅಮ್ಮ ಅನ್ನೋ ಪದಕ್ಕೆ ಇರುವ ಶಕ್ತಿ ಇಲ್ಲ. ಇದಕ್ಕಾಗಿಯೇ ಭಾರತದಲ್ಲಿ ಮಹಿಳಾ ದಿನವನ್ನು ಆಚರಿಸುವ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರನ್ನು ಯಾವಾಗಲೂ ಗೌರವಿಸಲಾಗುತ್ತದೆ. ಇಂದಿನ ಕಾಲದಲ್ಲಿ ಮಹಿಳಾ ದಿನವು ಕೇವಲ ಔಪಚಾರಿಕ ಮತ್ತು ವಾಣಿಜ್ಯ ಕಾರ್ಯಕ್ರಮವಾಗಿದೆ. ನಿಜವಾಗಿಯೂ ಕಷ್ಟಪಡುತ್ತಿರುವ ಮಹಿಳೆಯರಿಗೆ ಈ ದಿನವು ಏನಾದರೂ ಪ್ರಯೋಜನವನ್ನ ನೀಡುತ್ತಾ ಇದೆಯಾ? ಪಾಶ್ಚಿಮಾತ್ಯ ಸ್ತ್ರೀವಾದವನ್ನ ಅಳವಡಿಸಿಕೊಳ್ಳುವುದು ಸಬಲೀಕರಣವ? ಮಹಿಳಾ ಸಬಲೀಕರಣ ಅಂದ್ರೆ ಮಹಿಳೆಯರು ತಮ್ಮ ಹಕ್ಕನ್ನ ಪಡೆಯುವುದು, ಒಬ್ಬರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಗುರುತಿಸುವುದು, ಒಬ್ಬರ ಜೀವನದ ಬಗ್ಗೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಆ ನಿರ್ಧಾರಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಇವೆಲ್ಲವೂ ಪಾಶ್ಚಿಮಾತ್ಯ ದೇಶಗಳ ನಕಲು ಆಗಿರುವುದು ಅನಿವಾರ್ಯವಲ್ಲ. ಭಾರತೀಯ ಮಹಿಳೆಯರು ತಮ್ಮ ಮೌಲ್ಯಗಳು, ಸಂಸ್ಕೃತಿ ಮತ್ತು ಸ್ವಾಭಿಮಾನವನ್ನು ಉಳಿಸಿಕೊಂಡು ಸಬಲೀಕರಣಗೊಳ್ಳುವತ್ತ ಯೋಚಿಸಬೇಕು. ಸಬಲೀಕರಣದ ನಿಜವಾದ ಅರ್ಥವಾದಾಗ ವರ್ಷದ ಪ್ರತಿ ದಿನವೂ ಮಹಿಳಾ ದಿನವಾಗಿರುತ್ತದೆ.